ಇತಿಹಾಸ ನೋಡಿ, ನನ್ನ ಕೆಲಸ ನೋಡಿ ವಾಲಂಟ್ರಿಯಾಗಿ ಜನ ಬಂದು ನನಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಜೀವನದಲ್ಲಿ ನಾವು ಏನು ಬೇಕಾದರೂ ಕಳ್ಕೊಬೋದು. ನಮ್ಮನ್ನು ಎಲ್ಲನೂ ಕಳ್ತನ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹತ್ರ ಏನಿದ್ರೂ. ಆದರೆ ಎಜುಕೇಷನನ್ನು ಯಾರೂ ಕಳ್ತನ ಮಾಡೋದಕ್ಕಾಗೋದಿಲ್ಲ. ನಾನು ಇಷ್ಟು ನನ್ನ ಒಂದು 25 ವರ್ಷ ಜರ್ನಿನ ನಾನು 20 ನಿಮಿಷ 30 ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ ಬಂತು. ನನಗೆ ಆರೋಗ್ಯ 7 ಸಲ ನನಗೆ ಆಪ್ರೇಷನ್ ಆಗಿದೆ. ನನಗೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ. ನನಗೆ 25 ನಿಮಿಷದ ಮೇಲೆ ಕಂಟಿನ್ಯೂಸ್ ಮಾತಾಡಿದ್ರೆ, ಪಾಠ ಮಾಡಿದ್ರೆ ಆಡಿಯೋ ಬಾಕ್ಸ್ ಸೌದೋಗ್ಬಿಟ್ಟಿದೆ. ನನ್ನ ಕೈಯಲ್ಲಿ 25-30 ನಿಮಿಷಗಳ ಮೇಲೆ ಕಂಟಿನ್ಯೂಸ್ ನಾನು ಪಾಠನೂ ಮಾಡೋಕ್ಕಾಗೋದಿಲ್ಲ. ಆದ್ರೂ ನಾನು ಮಾಡ್ತೀನಿ. ಸ್ಥಿರವಾಗಿ ನನಗೆ ನಿಲ್ಲಕ್ಕಾಗಲ್ಲ. 2 ಕಾಲೂ ಸೊಟ್ಟ ಇದೆ. ಆಪ್ರೇಷನ್ ಆಗಿ ನನ್ನ ಕೈಯಲ್ಲಿ ನಿಲ್ಲಕ್ಕಾಗಲ್ಲ. ನನಗೆ ಬೆನ್ನಲ್ಲಿ TB ಬಂದಿದೆ. TB ಬಂದಿರೋದ್ರಿಂದ ನನಗೆ ನೇರವಾಗಿ ಕುತ್ಕೊಳ್ಳೋಕ್ಕಾಗ, ಏನಾದರೂ ಒಂದು ಸಪೋರ್ಟ್ ಬೇಕು. ಸೊ ಆ ಥರ ನನಗೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆನೂ ಇದೆ. ಇದ್ರೂ ಕೂಡ ನಾನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. ನನ್ನ ಜೀವನದಲ್ಲಿ ಒಂದು ದಿನವೂ ನಾನು ಸುಖವಾಗಿರಬೇಕಂತ ಆಸೆ ಪಟ್ಟಿದ್ದಿಲ್ಲ. ಇನ್ನೂ ದುಡಿಬೇಕು, ಇನ್ನೂ ಕಷ್ಟಪಡಬೇಕು. ನಡೆಯೋಕ್ಕೆ ಆಗದೆ ಇವಾಗಲೂ ಕೂಡ ನನ್ನ MSW ಎಕ್ಸಾಮ್ ಬರೆಯೋದಕ್ಕೆ ನನಗೆ ಕ್ಯಾಂಪ್ ಇದೆ ಇವತ್ತು ಕೂಡ ಅದಕ್ಕೂ ಬಂದಿದ್ದೀನಿ. ಈಗ ನನಗೆ ಸರ್ಜರಿ ಆಗಿ 1 ತಿಂಗಳು ಕೂಡ ಆಗಿಲ್ಲ ಇನ್ನೂ. ಆದ್ರೂ ಏನಕ್ಕೆ ಬಂದಿದ್ದೀನಿ, ನನ್ನ ತಾಯಿ ಮನೆಗೆ ಬಂದಿದ್ದೀನಿ. KSOUಗೆ ಯಾವಾಗ ಕರೀತಾರೆ, ಯಾವಾಗ ನಾನು ಹೋಗ್ತೀನಿ, ನನಗೆ ಸುಖ ಕೊಡುತ್ತೆ, ಸಂತೋಷ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಇಲ್ಲಿ ಬಂದು ಹೋದ್ಮೇಲೆ 6 ತಿಂಗಳು ನಾನು ಯಾವುದೇ ರೀತಿಯಾದಂಥ ಮಾನಸಿಕ ಕಾಯಿಲೆಗೆ ನಾನು ತುತ್ತಾಗೋದಿಲ್ಲ. ಅಷ್ಟು ಒಂದು ಸ್ಫೂರ್ತಿ ಇಲ್ಲಿ ಸಿಗುತ್ತೆ. ಕಾಯಿಲೆ, ನೋವು, ದುಃಖ ಯಾರೂ ಇಲ್ಲ ಅನ್ನೋ ಭಾವನೆಗಳು ಎಲ್ಲರಿಗೂ ಇರುತ್ತೆ. ಆದರೆ ಅದೆಲ್ಲ ಒಂದು ದೊಡ್ಡದಾಗಿ ತಗೊಳ್ದಿರ ನಮ್ಮ ಕೈಯಲ್ಲೂ ಏನಾದರೂ ಸಾಧನೆ ಮಾಡಬೇಕು. ನಾವು ಸ್ವಾರ್ಥವಾಗಿ ಬದುಕೋದು, ಒಳ್ಳೆ ಕಾರ್ ತೊಗೋಬೇಕು, ಒಳ್ಳೆ ಬೈಕ್ ತೊಗೋಬೇಕು, ಒಳ್ಳೆ ಲೈಫ್ ಚೆನ್ನಾಗಿರಬೇಕು, ದೊಡ್ಡ ಬಂಗ್ಲೆಯಲ್ಲಿ ಇರಬೇಕು, ಅಪಾರ್ಟ್ಮೆಂಟ್ ತೊಗೋಬೇಕು ಅಂತ ಆಸೆ ಇಲ್ದಿರ ನಮ್ಮಿಂದ 4 ಜನಕ್ಕೆ ಸಹಾಯ ಆಗಬೇಕು, ನಿಸ್ವಾರ್ಥ ಜೀವನ ಮಾಡಬೇಕು. ಹಾಗೆ ಈಗ ಯಾರು ಬ್ರಿಟಿಷರಿಲ್ಲ ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ. ನಾವು ಹೋರಾಟ ಮಾಡ್ತಾ ಇರೋದು ಇವಾಗ ಭ್ರಷ್ಟಾಚಾರ ಮತ್ತು ಪ್ರೊಟೆಕ್ಷನ್ ಇಲ್ಲ. ಎಲ್ಲಿ ಹೋದ್ರೂ ನಮಗೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ತೂಗಿಸಿ ದೂರ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಹೊಸ ಜೀವನ ಸೃಷ್ಟಿ ಆಗಬೇಕು. ಈ ಭ್ರಷ್ಟಾಚಾರದಿಂದ ನಾನು ಕೂಡ ತುಂಬ